ಸಂಕ್ಷಿಪ್ತ ಶ್ರೀ ಸಾಯಿ ಸಚ್ಚರಿತೆ 24ನೇ ಅಧ್ಯಾಯ. ಶ್ರೀ ಗುರುಭ್ಯೋ ನಮಃ. ಹಾಸ್ಯ ವಿನೋದಗಳೆಂದರೆ ಸಾಮಾನ್ಯರಿಗೆ ಪ್ರಿಯವಾಗಿರುತ್ತದೆ. ಮಾನವನಾಗಿ ಜನಿಸಿ ಮಾನವರಂತೆ ಬಾಳಿದ ಪರಮಾತ್ಮ ಸ್ವರೂಪಿ ಸಾಯಿಬಾಬಾ ಅವರಿಗೂ ಕೂಡ ಇದು ಪ್ರಿಯವೇ. ಆದರೆ ಬಾಬಾ ಅವರ ವಿನೋದಗಳು ರಂಜಕವಾಗಿಯೂ ಬೋಧಪ್ರದವಾಗಿಯೂ ಇರುತ್ತಿದ್ದವು. ಅವರು ತಮ್ಮನ್ನು ತಾವೇ ಹಾಸ್ಯಕ್ಕೆ ಗುರಿಪಡಿಸಿಕೊಳ್ಳುತ್ತಿದ್ದರು. ಕೆಲವು ವೇಳೆ ಭಕ್ತರನ್ನು ವಿನೋದ ಮಾಡುತ್ತಿದ್ದರು. ಪ್ರತಿಯೊಂದು ತಮಾಷೆಯ ಹಿಂದೆಯೂ ಒಂದು ಸಂದೇಶವಿರುತ್ತಿತ್ತು. ಇದೇ ಬಾಬಾ ಅವರ ಹಿರಿಮೆ. ಶ್ರೀ ಸಾಯಿ ಸಚ್ಚರಿತೆಯ ಲೇಖಕರಾದ ಹೇಮಾಡ ಪಂತರು ತಮಗೆ ಸಂಬಂಧಿಸಿದ ಒಂದು ಪ್ರಸಂಗವನ್ನು ಹೀಗೆ ನಿರೂಪಿಸಿದ್ದಾರೆ. ಪ್ರತಿ ಭಾನುವಾರ ಶಿರ್ಡಿಯಲ್ಲಿ ಸಂತೆ ಸೇರುತ್ತಿತ್ತು. ಆ ದಿನ ಮಸೀದಿಯಲ್ಲೂ ಭಾರೀ ಜನಸಂದಣಿ ಇರುತ್ತಿತ್ತು. ಒಂದು ಸಂತೆಯ ದಿನ ಹೇಮಾಡ ಪಂತರು ಬಾಬಾ ಅವರ ಬಳಿ ಕುಳಿತು ಕಾಲೊತ್ತುತ್ತಿದ್ದರು. ಶ್ಯಾಮ, ವಾಮನರಾಯರು, ಬಾಪು ಸಾಹೇಬರು, ಕಾಕಾ ದೀಕ್ಷಿತರು ಅಲ್ಲಿ ಉಪಸ್ಥಿತರಿದ್ದರು. ಆಗ ಶ್ಯಾಮ ಅವರು ಹೇಮಾಡ ಪಂತರನ್ನು ನೋಡಿ ನಸುನಗುತ್ತಾ, ಇದೇನು, ನಿಮ್ಮ ಕೋಟಿನ ತೋಳುಗಳಿಗೆ ಹುರಿಕೊಡಲೆ ಹತ್ತಿಕೊಂಡಿದೆ ಎಂದರು. ಹೇಮಾಡ ಪಂತರು ತೋಳನ್ನು ಅಲ್ಲಾಡಿಸಿದಾಗ ಕೆಲವು ಕಾಳುಗಳು ಕೆಳಗೆ ಬಿದ್ದವು. ಅಲ್ಲಿದ್ದವರೆಲ್ಲ ವಿನೋದಕ್ಕಾಗಿ ಅವುಗಳನ್ನು ಆರಿಸಲು ಹೋದರು. ಹುರಿಗಡಲೆ ಕಾಳು ತಮ್ಮ ಕೋಟಿನ ತೋಳಿನಲ್ಲಿ ಹೇಗೆ ಸೇರಿಕೊಂಡವು ಎಂಬುದು ಹೇಮಾಡ ಪಂತರಿಗೂ ಅರ್ಥವಾಗಲಿಲ್ಲ. ಕೊನೆಗೆ ಬಾಬಾ ಅವರು, ಯಾರಿಗೂ ಕೊಡದೆ ಒಬ್ಬನೇ ಕಾಳು ತಿನ್ನುತ್ತಾನೆ ಈ ಹೇಮಾಡ ಪಂತ. ಇಂದು ಸಂತೆ, ಆದುದರಿಂದ ಕಾಳು ಕೊಂಡು ತಿಂದಿದ್ದಾನೆ ಎಂದು ಆರೋಪಿಸಿದರು. ಹೇಮಾಡ ಪಂತರು, ಬಾಬಾ, ನಾನು ಒಂಟಿಯಾಗಿ ಎಂದೂ ಏನನ್ನೂ ತಿನ್ನುವುದಿಲ್ಲ. ನಾನು ಸಂತೆಗೂ ಹೋಗಿಲ್ಲ, ಕಡಲೆಯನ್ನು ಕೊಳ್ಳಲಿಲ್ಲ. ನಾನೆಂದು ಹಂಚಿಕೊಂಡು ತಿನ್ನುತ್ತೇನೆ ಎಂದರು. ಆಗ ಬಾಬಾ, ಅದು ಸರಿ ಇರಬಹುದು, ಆದರೆ ಯಾರೂ ನಿನ್ನ ಬಳಿ ಇರದಿದ್ದರೆ ಏನು ಮಾಡುತ್ತೀ? ನನ್ನನ್ನಾದರೂ ಜ್ಞಾಪಿಸಿಕೊಳ್ಳುವೆಯೋ ಹೇಗೆ? ನನಗೇನಾದರೂ ತಿನ್ನಲು ಕೊಡುವೆಯಾ ಎಂದು ಗೇಲಿ ಮಾಡಿದರು. ಇಲ್ಲಿ ಬಾಬಾ ಒಂದು ನೀತಿಯನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ನಮ್ಮ ಇಂದ್ರಿಯಗಳು ವಿಷಯಗಳನ್ನು ಅನುಭವಿಸುವ ಮುಂಚೆ ಪರಮಾತ್ಮನನ್ನು ನೆನೆಯಬೇಕು. ಇಂದ್ರಿಯಗಳು ಸದಾ ಬಯಕೆ ಎನ್ನುವುದು ಇದ್ದೇ ಇರುತ್ತದೆ. ಆದರೆ ವಿಷಯಗಳನ್ನು ಮೊದಲು ಗುರುಗಳಿಗೆ ಅರ್ಪಿಸಿದರೆ ಅವುಗಳಲ್ಲಿ ನಮಗೆ ಅತಿಯಾದ ಮೋಹ ಉಂಟಾಗುವುದಿಲ್ಲ. ಈ ಅರ್ಪಣೆಯಿಂದ ದೇವರ ನೆರವು ನಮಗೆ ಸಿಗುತ್ತದೆ. ನಮ್ಮ ಹತ್ತಿರದಲ್ಲಿ ಸದಾ ಇರುವ ಸದ್ಗುರು ಶ್ರೀ ಸಾಯಿನಾಥರನ್ನು ಸ್ಮರಿಸಿದರೆ ಈ ವಿಷಯವು ಅನುಭವಿಸಲು ಅರ್ಹವೇ ಇಲ್ಲವೇ ಎಂಬ ಪರಿಜ್ಞಾನ ನಮಗೆ ಉಂಟಾಗುತ್ತದೆ. ನಮ್ಮ ಕೀಳು ಭಾವನೆಗಳು ದೂರವಾಗಿ ಶಾಂತಿ ದೊರೆಯುತ್ತದೆ. ಜ್ಞಾನವು ಗುರುಭಕ್ತಿಯಿಂದ ಉಂಟಾದಾಗ ಈ ದೇಹದ ಸ್ಮೃತಿಯು ನಾಶವಾಗಿ ನಮ್ಮ ಬುದ್ಧಿಯು ಪರಮಾತ್ಮನ ಸ್ಮರಣೆಯಲ್ಲಿ ಕರಗಿ ಹೋಗುತ್ತದೆ. ಆಗ ನಾವು ಎಣೆಯಿಲ್ಲದ ಸುಖ ಶಾಂತಿಗಳನ್ನು ಹೊಂದುತ್ತೇವೆ. ಗುರುಗಳೇ ನಮ್ಮ ಪಾಲಿನ ದೇವರು ಎಂಬ ಭಾವನೆಯಿಂದ ಗುರು ಸೇವೆ ಮಾಡಿದರೆ ಪರಮಾತ್ಮನು ಮೆಚ್ಚಿ ನಮಗೆ ಆಧ್ಯಾತ್ಮ ಜ್ಞಾನವನ್ನು ಬೇಗನೆ ಕರುಣಿಸುತ್ತಾನೆ. ಈ ರೀತಿಯಾಗಿ ಯಾವ ವಸ್ತುವನ್ನು ಮೊದಲು ಗುರು ಸ್ಮರಣೆಯಿಂದಲೇ ಇಂದ್ರಿಯಗಳಿಗೆ ಅರ್ಪಿಸಬೇಕು. ನಮ್ಮ ಮನಸ್ಸು ಈ ರೀತಿ ತರಬೇತಿ ಹೊಂದಿದ್ದರೆ ನಮಗೆ ಯಾವಾಗಲೂ ಬಾಬಾ ಅವರ ನೆನಪು ಬಂದು ಮನಸ್ಸು ನಿರ್ಮಲವಾಗುತ್ತದೆ. ಹಸಿವು, ಬಾಯಾರಿಕೆ, ಸಂಸಾರ ಸುಖ ಎಲ್ಲಕ್ಕಿಂತಲೂ ಮಿಗಿಲಾದ ಶಾಂತಿ ನಮಗೆ ಸಿಗುತ್ತದೆ. ಇಲ್ಲಿ ಕೃಷ್ಣನ ಆಪ್ತಮಿತ್ರ ಸುಧಾಮನ ವೃತ್ತಾಂತವನ್ನು ನಾವು ನೆನಪಿಗೆ ತಂದುಕೊಳ್ಳಬೇಕು. ಶ್ರೀ ಕೃಷ್ಣ ಬಲರಾಮರು ಸಾಂದೀಪಿನಿ ಗುರುಕುಲದಲ್ಲಿ ವಿದ್ಯಾರ್ಥಿಗಳಾಗಿದ್ದರು. ಸುಧಾಮ ಅವರ ಸಹವಿದ್ಯಾರ್ಥಿ ಹಾಗೂ ನೆಚ್ಚಿನ ಗೆಳೆಯನಾಗಿದ್ದನು. ಒಂದು ದಿನ ಕಾಡಿಗೆ ಸೌದೆ ತರಲು ಶ್ರೀ ಕೃಷ್ಣ ಬಲರಾಮರು ಹೊರಟಾಗ ಋಷಿಪತ್ನಿಯು ಇವರಿಗೆ ತಿನ್ನಲು ಕಡಲೆಯನ್ನು ಕೊಟ್ಟು ಸುಧಾಮನನ್ನು ಕಳುಹಿಸಿದಳು. ಶ್ರೀಕೃಷ್ಣನು ಸುಧಾಮನನ್ನು ನೋಡಿದ ತಕ್ಷಣ, ನನಗೆ ತುಂಬ ಬಾಯಾರಿಕೆ ಆಗಿದೆ, ಸ್ವಲ್ಪ ನೀರು ಬೇಕು ಎಂದನು. ಆಗ ಅವನು, ಹೊಟ್ಟೆ ಖಾಲಿ ಆಗಿರುವಾಗ ನೀರು ಕುಡಿಯಬೇಡ, ಸ್ವಲ್ಪ ವಿಶ್ರಮಿಸಿಕೋ ಎಂದನು. ಆದರೆ ತಾನು ಕಡಲೆಯನ್ನು ತಂದಿರೋ ವಿಷಯವನ್ನು ತಿಳಿಸಲೇ ಇಲ್ಲ. ಶ್ರೀಕೃಷ್ಣನಿಗೆ ಆಯಾಸವಾಗಿತ್ತು. ಸುಧಾಮನ ತೊಡೆಯ ಮೇಲೆ ಮಲಗಿ ನಿದ್ರೆ ಮಾಡಿದನು. ಆಗ ಸುಧಾಮನು ಒಂದೊಂದೇ ಕಡಲೆಯನ್ನು ತಿನ್ನತೊಡಗಿದನು. ಕೃಷ್ಣನಿಗೆ ಎಚ್ಚರವಾಗಿ, ಸುಧಾಮ, ಏನಿದು ತಿನ್ನುತ್ತಿದ್ದೀಯಲ್ಲ ಎಂದು ಕೇಳಿದನು. ಅದಕ್ಕೆ ಸುಧಾಮನು, ತಿನ್ನುವುದಕ್ಕೆ ಏನಿದೆ, ಚಳಿಯಿಂದ ನಡುಗುತ್ತಿದ್ದೇನೆ, ವಿಷ್ಣು ಸಹಸ್ರನಾಮವು ನನ್ನ ಬಾಯಿಂದ ಹೊರಡುತ್ತಿಲ್ಲ ಎಂದನು. ಆಗ ಸರ್ವಜ್ಞನಾದ ಕೃಷ್ಣನು, ನನಗೊಂದು ಕನಸಾಯಿತು. ಅದರಲ್ಲಿ ಒಬ್ಬರಿಗಾಗಿ ಕೊಟ್ಟ ಪದಾರ್ಥವನ್ನು ಅವರಿಗೇ ತಿಳಿಯದಂತೆ ಇನ್ನೊಬ್ಬ ತಿನ್ನುತ್ತಿದ್ದ. ಈ ಬಗ್ಗೆ ವಿಚಾರಿಸಿದಾಗ, ಏನಿದೆ ಮಣ್ಣು ತಿನ್ನುವುದಕ್ಕೆ ಎಂದನು. ಅದಕ್ಕೆ ಇನ್ನೊಬ್ಬ ತಥಾಸ್ತು ಎಂದು ಬಿಟ್ಟನಂತೆ ಎಂದಾಗ ಸುಧಾಮನ ಮುಖ ಕಪ್ಪಿಟ್ಟಿತು. ಆಗ ಶ್ರೀಕೃಷ್ಣ, ಸುಧಾಮ, ಇದು ಬರಿಯ ಕನಸು ಮಾತ್ರ. ನನ್ನನ್ನು ಬಿಟ್ಟು ನೀನು ಏನನ್ನೂ ತಿನ್ನುವುದಿಲ್ಲ ಎಂಬ ಖಾತರಿ ನನಗಿದೆ. ಕನಸಿನ ಪ್ರೇರಣೆಯಿಂದ ಹೀಗೆ ಕೇಳಿದೆ ಅಷ್ಟೇ ಎಂದು ಸಮಾಧಾನ ಮಾಡಿದನು.
ಕೃಷ್ಣನ ಗೆಳೆಯನಾಗಿದ್ದರೂ ಅವನ ಮಹಿಮೆ ಸರ್ವಜ್ಞತೆಗಳನ್ನು ಸ್ವಲ್ಪವಾದರೂ ತಿಳಿದಿದ್ದರೆ ಸುಧಾಮ ತನ್ನ ಜೀವನದಲ್ಲಿ ಕಡುಬಡತನವನ್ನು ಅನುಭವಿಸಬೇಕಾಗಿರಲಿಲ್ಲ. ನಂತರ ಕೊನೆಯಲ್ಲಿ ಅವನು ನೀಡಿದ ಒಂದು ಹಿಡಿ ಅವಲಕ್ಕಿಯು ಮನಃಪೂರ್ವಕವಾಗಿ ಸಮರ್ಪಿತವಾದುದರಿಂದ ಶ್ರೀಕೃಷ್ಣನ ಮೆಚ್ಚಿ ಅಷ್ಟೈಶ್ವರ್ಯಗಳನ್ನು ದಯಪಾಲಿಸಿದನು. ಅನೇಕ ಸಲ ತಮ್ಮ ಹತ್ತಿರದ ಭಕ್ತರ ನಡುವೆ ಬಂದ ವಾದ ವಿವಾದಗಳನ್ನು ಸರಸವಾಗಿ ಬಾಬಾ ಅವರು ಬಗೆಹರಿಸುತ್ತಿದ್ದರು. ಒಂದು ದಿನ ಕೆಲವು ಭಕ್ತರು ತಮ್ಮದೇ ಆದ ರೀತಿಯಲ್ಲಿ ಬಾಬಾ ಅವರ ಸೇವೆ ಮಾಡುತ್ತಿದ್ದರು. ಬಹಳ ನಿಷ್ಠುರವಾದಿಯಾಗಿದ್ದ ದಾಮೋದರ್ ಬಾಬರೆ ಅವರು ಎಡಗೈಯನ್ನು ಹಿತವಾಗಿ ಹಿಸುಕುತ್ತಿದ್ದರು. ವೇಣುಬಾಯಿ ಕೌಜಲಗಿ ಎಂಬ ವೃದ್ಧೆಯು ಅವರ ಬಲಗೈಯನ್ನು ತಿಕ್ಕುತ್ತಿದ್ದಳು. ಹೀಗೆ ಮಾಡುತ್ತಿದ್ದಾಗ ಅಕಸ್ಮಾತಾಗಿ ವೇಣುಬಾಯಿ ಮುಖ ಬಾಬರೆ ಅವರ ಮುಖಕ್ಕೆ ತಲುಗಿತು. ಆಗ ಅವಳು, ಈ ಅಣ್ಣ ಬಹಳ ತುಂಟ, ವಯಸ್ಸಾದರೂ ಇವನಿಗೆ ನಾಚಿಕೆ ಇಲ್ಲ, ನನಗೇ ಮುತ್ತಿಡಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಗೇಲಿ ಮಾಡಿದಳು. ಬಾಬರೆಗೆ ವಿಪರೀತ ಸಿಟ್ಟು ಬಂದಿತು. ನಾನೇನು ಅಷ್ಟು ಅಯೋಗ್ಯನೇ? ಕಾಲು ಕರೆದುಕೊಂಡು ಜಗಳಕ್ಕೆ ಬರಬೇಡ, ಮೂರ್ಖ ಮುದುಕಿ ಎಂದು ಅಬ್ಬರಿಸಿದನು. ಈ ಮುದುಕರ ಜಗಳವನ್ನು ನೋಡಿ ಇತರರು ಜೋರಾಗಿ ನಕ್ಕರು. ಬಾಬಾ ಇಬ್ಬರನ್ನು ಸಮಾಧಾನ ಪಡಿಸಲು ಯತ್ನಿಸಿದರು. ಅಣ್ಣ, ಇದರಲ್ಲಿ ತಪ್ಪೇನಿದೆ? ತಾಯಿಯು ಮಗನನ್ನು ಮುತ್ತಿಟ್ಟರೆ ಪ್ರಮಾದವೇನು? ಅನಗತ್ಯವಾಗಿ ಏಕೆ ಈ ಜಗಳ ಎಂದು ನಗುತ್ತಾ ಹೇಳಿದರು. ಆಗ ಇಬ್ಬರು ಜಗಳವನ್ನು ತೊರೆದು ಸುಮ್ಮನಾದರು. ತಮ್ಮ ಭಕ್ತರು ತಮ್ಮನ್ನು ಅವರಿಷ್ಟದಂತೆ ಆರಾಧಿಸಲು ಬಾಬಾ ಒಪ್ಪಿದ್ದರು. ಒಂದು ಸಲ ವೇಣುಬಾಯಿಯು ಬಾಬಾರವರ ಹೊಟ್ಟೆಯನ್ನು ತಿಕ್ಕುತ್ತಿದ್ದಳು. ಆ ಮುದುಕಿ ಎಷ್ಟು ರಭಸವಾಗಿ ಹೊಟ್ಟೆಯನ್ನು ತಿಕ್ಕುತ್ತಿದ್ದಳೆಂದರೆ ಕೆಲವರು, ತಾಯಿ ಸ್ವಲ್ಪ ಮೆಲ್ಲನೆ ತಿಕ್ಕಿರಿ, ಇಲ್ಲದಿದ್ದರೆ ಬಾಬಾರವರ ಕರುಳು ಕಿತ್ತು ಹೊರಬಂದಾವು ಎಂದು ನಕ್ಕರು. ಇದನ್ನು ಕೇಳಿದ ಬಾಬಾರವರಿಗೆ ಸಿಟ್ಟು ಬಂದಂತಾಯಿತು. ಕೂಡಲೇ ಆಸನದಿಂದ ಎದ್ದು ತಮ್ಮ ದಂಡವನ್ನು ನೆಲಕ್ಕೆ ಕುಟ್ಟಿದರು. ಕೋಪದಿಂದ ಬಾಬಾ ಕಣ್ಣುಗಳು ಕೆಂಪಾದವು. ಅವರು ದಂಡದಿಂದ ತಮ್ಮ ಹೊಟ್ಟೆಯನ್ನು ಕಂಬವನ್ನು ಸೇರಿಸಿ ಒತ್ತಿಕೊಳ್ಳಲು ಆರಂಭಿಸಿದರು. ಆ ದಂಡ ಬಾಬಾರವರ ಹೊಟ್ಟೆಯಲ್ಲಿ ಪೂರ್ತಿಯಾಗಿ ನಾಟಿತು. ಅಲ್ಲಿದ್ದ ಜನ ತುಂಬಾ ಗಾಬರಿಯಾದರು. ಆದರೆ ಯಾರಿಗೂ ಅವರ ಹತ್ತಿರ ಹೋಗುವ ಧೈರ್ಯವಿರಲಿಲ್ಲ. ಬಾಬಾರವರು ಸಾಮಾನ್ಯ ಮಾನವರೆಂದು ತಿಳಿದು ಸ್ವಲ್ಪ ಜಾಗರೂಕರಾಗಿ ಹೊಟ್ಟೆಯನ್ನು ತಿಕ್ಕಿ ಎಂದು ಅವರು ಹೇಳಿದ್ದರೆ ವಿನ ಬೇರೆ ಯಾವ ರೀತಿಯಿಂದಲೂ ಅಲ್ಲ. ಭಕ್ತರ ಸೇವೆಗೆ ಅಡ್ಡ ಬಂದದ್ದು ಅವರಿಗೆ ಇಷ್ಟವಾಗಲಿಲ್ಲ. ಆಗ ಸ್ವಲ್ಪ ಹೊತ್ತಿನಲ್ಲಿಯೇ ಬಾಬಾ ಶಾಂತರಾದರು. ತಮ್ಮ ಹೊಟ್ಟೆಯಿಂದ ದಂಡವನ್ನು ತೆಗೆದು ಮತ್ತೆ ಆಸನದ ಮೇಲೆ ಕುಳಿತರು. ಅಂದಿನಿಂದ ಭಕ್ತರು ಸಾಯಿಬಾಬಾ ಅವರ ಸೇವೆಯನ್ನು ಮಾಡುತ್ತಿರುವಾಗ ಮಧ್ಯೆ ಪ್ರವೇಶಿಸುವುದು ತಪ್ಪೆಂದು ಭಕ್ತರು ಅರಿತರು. ಭಕ್ತರು ತಮಗೆ ಮಾಡುವ ಸೇವೆಯ ಬೆಲೆ ಹಾಗೂ ಗುಣಮಟ್ಟಗಳನ್ನು ಅಳೆಯುವ ಶಕ್ತಿ ಬಾಬಾರವರಿಗೆ ಹೊರತು ಬೇರೆಯವರಿಗೆ ಇರಲಿಲ್ಲ. ಶ್ರೀಕೃಷ್ಣನು ಯಾರು ನನ್ನನ್ನು ಯಾವ ರೂಪದಲ್ಲಿ ಹೇಗೆ ಆರಾಧಿಸುವರೋ ಅವರಿಗೆ ಅದೇ ರೂಪದಲ್ಲಿ ಹಾಗೆಯೇ ಒಲೆಯುತ್ತೇನೆ ಎಂದು ಭಕ್ತರಿಗೆ ನೀಡಿದ ಆಶ್ವಾಸನೆಯನ್ನು ಬಾಬಾ ಸತ್ಯವಾಗಿ ತೋರಿಸಿಕೊಟ್ಟಿದ್ದಾರೆ. ಅವರು ಪ್ರತಿಯೊಂದು ಚಲನವಲನ, ಚಟುವಟಿಕೆ, ಸಿಟ್ಟು, ವಿನೋದಗಳಲ್ಲಿಯೂ ಭಕ್ತರಿಗೆ ಹಾಗೂ ಸಜ್ಜನರಿಗೆ ಕಲಿಯಲು ಪಾಠವಿತ್ತು. ವ್ಯರ್ಥವಾಗಿ ಯಾವುದನ್ನೂ ಅವರು ಮಾಡುತ್ತಿರಲಿಲ್ಲ. ಬಾಬಾರವರ ಸ್ಮರಣೆಯನ್ನು ಮಾಡಿದರೆ ಎಂದಿಗೂ ವ್ಯರ್ಥವಾಗುವುದಿಲ್ಲ ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ 24ನೇ ಅಧ್ಯಾಯವು ಸಂಪೂರ್ಣವಾಯಿತು. ಶ್ರೀ ಸಾಯಿನಾಥಾಯ ನಮಃ.